ಊಟದ ಜೊತೆ ಉಪ್ಪಿನಕಾಯಿ ಅಥವಾ ತೊಕ್ಕು ಇದ್ದರೆ ಎಷ್ಟು ರುಚಿಯಾಗಿರುತ್ತೆ ಅಲ್ವಾ. ನಾವು ಅನ್ನ ಚಟ್ನಿ ಊಟ ಮಾಡಿದರೂ ಕೂಡ ಸೈಡ್ಗೆ ನೆಂಚ್ಕೊಳ್ಳೋದಕ್ಕೆ ಉಪ್ಪಿನಕಾಯಿ ಇದ್ದರೆ ಇನ್ನೂ 2 ತುತ್ತು ಜಾಸ್ತಿನೇ ಊಟ ಮಾಡ್ತೀವಿ ಅಲ್ವಾ. ಸೊ ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ವರ್ಷಾನುಗಟ್ಟಲೆ ಇಟ್ಕೊಂಡು ತಿನ್ನುವಂತಹ ಹುಣಸೆ ತೊಕ್ಕನ್ನು ಅಥವಾ ಉಪ್ಪಿನಕಾಯನ್ನು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ನಾವಿಲ್ಲಿ 1 ವರ್ಷಕ್ಕಾಗುವಷ್ಟು ಹುಣಸೆ ತೊಕ್ಕನ್ನು ಮಾಡಿ ಇಟ್ಕೊಳ್ತಾ ಇದ್ವಿ. ಈಗ ಹುಣಸೆ ಹಣ್ಣಿನ ಸೀಸನ್ ಆಗಿರೋದ್ರಿಂದ ಹುಣಸೆ ಹಣ್ಣಿನ ತೊಕ್ಕನ್ನು ಮಾಡಿಬಿಟ್ಟು ಇಟ್ಕೊಳ್ತೀವಿ. ವರ್ಷಾನುಗಟ್ಟಲೆ ತಿಂತೀವಿ ನಾವು ಊಟದ ಜೊತೆ ನೆಂಚ್ಕೊಂಡು. ಸೊ ನಾವಿಲ್ಲಿ ಹುಣಸೆ ತೊಕ್ಕು ಮಾಡೋದಕ್ಕೆ 1.5 kg ಹುಣಸೆ ಹಣ್ಣನ್ನು ತೊಗೊಂಡಿದ್ವಿ. ಸೊ ಬೀಜ ಮತ್ತು ನಾರೆಲ್ಲ ತೆಗೆದ್ಬಿಟ್ಟು ಈ ರೀತಿ ನೀಟಾಗಿ ಸೋಸ್ಕೊಂಡು ಇಟ್ಕೊಂಡಿದ್ವಿ. ಹಾಗೆ 1.5 kg ಹುಣಸೆ ಹಣ್ಣಿಗೆ 3 kg ಹಣ್ಣಾಗಿರೋ ಮೆಣಸಿನ್ಕಾಯಿ ತೊಗೊಂಡಿದ್ವಿ. ಖಾರ ಇರೋ ಮೆಣಸಿನ್ಕಾಯಿ ಇದು. ಸೊ ಹಣ್ಣಾಗಿರೋದೇ ಹಾಕಬೇಕು ಹುಣಸೆ ತಕ್ಕಿಗೆ. ಹಸಿ ಮೆಣಸಿನ್ಕಾಯಿನ ತೊಳೆದ್ಬಿಟ್ಟು ಒಣ ಬಟ್ಟೆನಲ್ಲಿ ಒರೆಸ್ಬಿಟ್ಟು ಇಟ್ಕೊಂಡಿದ್ದೀವಿ. ಹಾಗೆ 1 kgಯಲ್ಲಿ ಅರ್ಧದಷ್ಟು ಉಪ್ಪು ಹಾಕಬೇಕು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ಹಾಗೆ 200 ಗ್ರಾಮ್ ಬೆಳ್ಳುಳ್ಳಿ ತೊಗೊಂಡಿದ್ದೀವಿ. ಬೆಳ್ಳುಳ್ಳಿನ ಸಿಪ್ಪೆ ಬಿಡಿಸಿ ಇಟ್ಕೊಂಡಿದ್ದೀವಿ. ಹಾಗೆ ಬೆಲ್ಲ ತೊಗೊಂಡಿದ್ದೀವಿ ಪುಡಿ ಮಾಡಿಬಿಟ್ಟು. ಸೊ ನೋಡಿ, ಇದರಲ್ಲಿ 1.5 ಉಂಡೆ ಇದೆ ಅಲ್ವಾ, ಇಷ್ಟು ಬೆಲ್ಲನ ಪುಡಿ ಮಾಡಿಬಿಟ್ಟು ಇಟ್ಕೊಂಡಿದ್ದೀವಿ. ಹಾಗೆ 50 ಗ್ರಾಮು ಜೀರಿಗೆ ತೊಗೊಂಡಿದ್ದೀವಿ. 50 ಗ್ರಾಮು ಮೆಂತೆಕಾಳು ತೊಗೊಂಡಿದ್ದೀವಿ. ಹಾಗೆ 50 ಗ್ರಾಮ್ ಅರಿಶಿನ ಪುಡಿ ಮಾಡಿಬಿಟ್ಟು ಇಟ್ಕೊಂಡಿದ್ದೀವಿ. ಹಾಗೆ 2 ಕಟ್ಟಷ್ಟು ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀವಿ. ಸೊ ಇಷ್ಟು ಐಟಮ್ ಬೇಕಾಗುತ್ತೆ ಹುಣಸೆ ತೊಕ್ಕು ಮಾಡೋದಕ್ಕೆ. ಸೊ ಇಷ್ಟು ಐಟಮ್ನ ಹಾಕಿ ಹುಣಸೆ ತೊಕ್ಕು ಮಾಡಿದರೆ ತುಂಬಾ ರುಚಿಯಾಗಿರುತ್ತೆ. ಊಟದ ಜೊತೆ ತಿನ್ನೋದಕ್ಕಂತೂ ಮಸ್ತಾಗಿರುತ್ತೆ. ಹುಣಸೆ ಹಣ್ಣನ್ನು ನಾವು ಗ್ರೈಂಡ್ರಿಗೆ ಹಾಕ್ಸ್ಬೇಕಾದ್ರೆ ಒಂದ್ಸಲ ತೊಳೆದ್ಬಿಟ್ಟು ಹಾಕಿಸ್ತೀವಿ, ಯಾಕಂದರೆ ಅದರಲ್ಲಿ ಗಲೀಜೆಲ್ಲ ಇರುತ್ತೆ ಅಲ್ವಾ. ಸೊ ಹಾಗಾಗಿ ತೊಳೆದ್ಬಿಟ್ಟು ಹಾಕಿಸ್ತೀವಿ. ಸೊ ಇಷ್ಟೇ ನೋಡಿ ಹುಣಸೆ ತೊಕ್ಕು ಮಾಡೋದಕ್ಕೆ ಐಟಮ್ಸ್ ಬೇಕಾಗಿರೋದು. ಸೊ ಗ್ರೈಂಡ್ರ್ ಮಾಡಿಸ್ಬಿಟ್ಟು ತೋರಿಸ್ತೀನಿ ಯಾವ ರೀತಿ ಇರುತ್ತೆ ಅಂತ. ನೋಡಿ, ಹುಣಸೆ ತೊಕ್ಕನ್ನು ನಾವು ಗ್ರೈಂಡ್ರಿಗೆ ಹಾಕ್ಸ್ಕೊಂಡು ಬಂದಿದ್ದೀವಿ. ಸೊ ಎಷ್ಟು ಸಖತ್ತಾಗಿ ಆಗಿದೆ ಅಂತ. ತುಂಬಾ ರುಚಿಯಾಗಿದೆ ಈ ಹುಣಸೆ ತೊಕ್ಕು. ಸೊ ನೀವು ಕೂಡ ಇದೇ ವಿಧಾನದಲ್ಲಿ ಒಂದ್ಸಲ ಟ್ರೈ ಮಾಡಿ ನೋಡಿ. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ಸೊ ಹಾಗೆ ನಾವು ಊಟದ ಜೊತೆ ಹಾಕ್ಕೊಂಡು ತಿಂತಾ ಇದ್ದರೆ ಇನ್ನೂ ಸ್ವಲ್ಪ ಜಾಸ್ತಿನೇ ಊಟ ಮಾಡ್ತೀವಿ. ಸೊ ನಾವು ಎಮರ್ಜೆನ್ಸಿಗೆ ಏನಾದರೂ ಸಾಂಬಾರು ಅಥವಾ ಚಟ್ನಿ ಮಾಡ್ಕೊಳ್ಳೋದಕ್ಕಾಗಿಲ್ಲ ಅಂತಂದಾಗ ಈ ಹುಣಸೆ ತೊಕ್ಕು ಅಥವಾ ಉಪ್ಪಿನಕಾಯಿ ಜೊತೆಗೆ ತಿನ್ಬೋದು ಅನ್ನನ. ತುಂಬ ಚೆನ್ನಾಗಿರುತ್ತೆ. ಸೊ ನಾವು ಈ ಹುಣಸೆ ತೊಕ್ಕನ್ನು ಗ್ಲಾಸ್ ಕಂಟೈನರಲ್ಲಾದರೂ ಅಥವಾ ಪಿಂಗಾಣಿನಲ್ಲಾದರೂ ಹಾಕಿ ಇಟ್ಕೊಂಡ್ರೆ ವರ್ಷಾನುಗಟ್ಟಲೆ ಇಟ್ಕೊಳ್ಬೋದು. 1 ವರ್ಷ ಅಥವಾ 1.5 ವರ್ಷವರೆಗೂ ಇಟ್ಕೊಳ್ಬೋದು, ಹಾಳಾಗೋದಿಲ್ಲ. ಸೊ ನೋಡಿ, ನಾನು ಪಿಂಗಾಣಿನಲ್ಲಿ ಹಾಕಿಬಿಟ್ಟು ಇಟ್ಕೊಂಡಿದ್ದೀನಿ. ಹಾಗೆ ಅನ್ನ ಚಟ್ನಿ ಜೊತೆಗೆ ಈ ಹುಣಸೆ ತೊಕ್ಕನ್ನು ಹಾಕ್ಕೊಂಡು ಊಟ ಮಾಡ್ತಾ ಇದ್ದೀನಿ. ಸೊ ನಾವು ಅನ್ನ ಚಟ್ನಿನೇ ಊಟ ಮಾಡಲಿ ಅಥವಾ ನಮಗಿಷ್ಟ ಇರಲಿ ಸಾಂಬಾರೇ ಆಗಿರಲಿ, ಸೈಡಿಗೆ ಈ ಹುಣಸೆ ತೊಕ್ಕನ್ನು ಹಾಕ್ಕೊಂಡು ಊಟ ಮಾಡ್ತಾ ಇದ್ದರೆ ಇನ್ನೂ ಸ್ವಲ್ಪ ಜಾಸ್ತಿನೇ ಊಟ ಮಾಡ್ತೀವಿ. ನೀವು ಕೂಡ ಇದೇ ವಿಧಾನದಲ್ಲಿ ಹುಣಸೆ ತೊಕ್ಕು ಅಥವಾ ಉಪ್ಪಿನಕಾಯಿಯನ್ನು ಟ್ರೈ ಮಾಡಿ. ಹಾಗೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ತುಂಬ ಸುಲಭವಾಗಿ ಮಾಡ್ಕೊಳ್ಬೋದು ನಾನು ತೋರಿಸಿರೋ ವಿಧಾನದಲ್ಲಿ. ಸೊ ನಿಮ್ಮೆಲ್ಲರಿಗೂ ಈ ಹುಣಸೆ ತೊಕ್ಕು ಅಥವಾ ಉಪ್ಪಿನಕಾಯಿ ರೆಸಿಪಿ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲೀಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ. ಈ ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು.